ಶಿವಮೊಗ್ಗದ ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಆರಂಭದಲ್ಲಿ 6 ದಿನಗಳ ಕಾಲ ಕಸ್ಟಡಿಗೆ ಪೊಲೀಸರು ತಗೊಂಡಿದ್ರು. ಅದು ಮೊನ್ನೆ ಭಾನುವಾರಕ್ಕೆ ಮುಗ್ದೋಯ್ತು. ಆದ್ರೆ ಶನಿವಾರ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಇನ್ನು 5 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡ್ಕೊಂಡ್ರು. ಯಾಕೆ ಎರಡನೇ ಸಲ ಕಸ್ಟಡಿಗೆ ತಗೊಳ್ಳೋ ಕಾರಣ ಏನು? ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ಸಾಕ್ಷ್ಯವನ್ನ ಕಲೆ ಹಾಕೋಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡೀ ಟೀಮ್ನ. ಇದರಲ್ಲಿ ಮೊಬೈಲ್ ಬಳಕೆ, ಹಣದ ವಹಿವಾಟಿನ ಕುರಿತು ವಿಚಾರಣೆ ಮಾಡಬೇಕಿದೆ ಪೊಲೀಸರು. ಕೊಲೆಯ ಹಿಂದಿನ ರಹಸ್ಯ ಬಿಚ್ಚಿಡೋಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಆರಂಭದಲ್ಲಿ ಮುಂಚೆ ಏನ್ ಮಾಡಿದ್ರಪ್ಪ ಅಂದ್ರೆ, ಹೌದು ಆಗ್ಲೂ ಸ್ಥಳ ಮಹಜರು ಮಾಡಿದ್ದಾರೆ. ಬಟ್ ಈಗ ಇನ್ನೂ ಕೂಡ ಅವರಿಗೆ ಸಮಯ ಸಿಕ್ಕಿದೆ ಕೂಲಂಕುಷವಾಗಿ ಶೆಡ್ಡಿಗೆ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಹೆಂಗ್ ಹೊಡಿದ್ರಿ, ಕರೆಂಟ್ ಶಾಕ್ ಹೆಂಗ್ ಕೊಟ್ರಿ, ಯಾವ ವೆಪನ್ ಅನ್ನ ಬಳಸಿದ್ರಿ, ಯಾವ ಎಕ್ವಿಪ್ಮೆಂಟ್ ಅನ್ನ ಬಳಸಿದ್ರಿ, ಸಾರಿ ವೆಪನ್ ಅಲ್ಲ, ಯಾವ ಎಕ್ವಿಪ್ಮೆಂಟ್ ನ ಬಳಸಿದ್ರಿ, ಮತ್ತೆ ಅವ್ರ ಮನೆಗೆ ಹೋಗಿ ರಕ್ತದ ಕಲೆ ಆಗಿರೋ ಬಟ್ಟೆಗಳನ್ನೆಲ್ಲ ತಗೊಂಡು ಬಂದ್ರು, ಪವಿತ್ರ ಮನೆಗೆ ಹೋದ್ರು, ದರ್ಶನ್ ಮನೆಗೆ ಹೋದ್ರು. ಹಾಗಾಗಿ ವಶಕ್ಕೆ ಪಡೆಯಲಾದ ಮೊಬೈಲ್ಗಳ ಡೇಟಾ ಮಾಹಿತಿ ಹೊರತೆಗೆಯೋಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಹಾಗೆ ಅದಕ್ಕೋಸ್ಕರ ಮತ್ತೊಮ್ಮೆ ಕಸ್ಟಡಿಗೆ ತಗೊಂಡಿದ್ದಾರೆ. ಕಾಲ್ ಲಿಸ್ಟ್ ಅನ್ನ ಪಡೆದು ಆರೋಪಿಗಳ ಮುಖಾಮುಖಿ ವಿಚಾರಣೆಯನ್ನ ಮಾಡಬೇಕಿದೆ. ಯಾರ್ಯಾರಿಗೆ ಫೋನ್ ಮಾಡಿದ್ರು ಕರೆಸ್ತಾರೆ, 1 to 1 ಕೂರಿಸ್ತಾರೆ ಎದುರು ಬದ್ರು. ಆರೋಪಿಗಳ ಮಧ್ಯ ಹಣದ ವಹಿವಾಟಿನ ತನಿಖೆಯನ್ನ ನಡೆಸಬೇಕಾಗಿದೆ. ಹಾಗಾಗಿ ಜೊತೆಗೆ ಕರೆಂಟ್ ಶಾಕ್ಗೆ ಉಪಯೋಗಿಸಿದ ಆ ಮೆಗ್ಗರ್ ಏನಿದೆ, ಆ ವೈರ್ಗಳು, ಅದನ್ನ ವಶಪಡಿಸ್ಕೊಳ್ಬೇಕಿದೆ. A1 A2 ಮನೆಯಲ್ಲಿ ಅಥವಾ ಈ ದರ್ಶನ್ ಮತ್ತೆ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಮಾಡಬೇಕಿದೆ. ಅದು ಮೊನ್ನೆ ಮಾಡಿದ್ದಾರೆ. ಅವಕ್ಕೆಲ್ಲವಕ್ಕೂ ಕಾಲಾವಕಾಶ ಬೇಕಾಗಿದ್ದರಿಂದ ಇದೀಗ ಮತ್ತೊಮ್ಮೆ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರು ದರ್ಶನ್ನ ಅರೆಸ್ಟ್ ಮಾಡಿದ್ದಾರೆ. ರಣರೋಚಕ. ಸಮಯ ಮೀರಿದ್ರೆ ದರ್ಶನ್ನ ಲಾಕ್ ಮಾಡೋದು ಅಥವಾ ಹಿಡಿಯೋದು ಕಷ್ಟ ಸಾಧ್ಯವಾಗ್ತಾ ಇತ್ತಂತೆ. ಕಷ್ಟ ಸಾಧ್ಯ ಏನು, ಅಸಾಧ್ಯ ಅಂತ ಇದ್ದಾರೆ. ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ಗಾಯಬಾಗ್ತಾ ಇದ್ರು ದರ್ಶನ್. ಅಂದ್ರೆ ಸಾಕ್ಷ್ಯ ನಾಶ ಮಾಡ್ತಾ ಇದ್ರು. ದರ್ಶನ್ಗೆ ಪೊಲೀಸರ ವಾಸನೆ ಬಂದಿದ್ರೆ ತಲೆ ಮರೆಸ್ಕೊಳ್ತಾ ಇದ್ರು. ಆಗ ದರ್ಶನ್ನ ಹುಡ್ಕೋದು ಸುಲಭ ಆಗ್ತಾ ಇರ್ಲಿಲ್ಲ. ತಲೆ ಮರೆಸ್ಕೊಳ್ತಿದ್ರು ಅನ್ನೋದಕ್ಕಿಂತ ಸಾಕ್ಷಿ ನಾಶ ಮಾಡಿದ್ರೆ ಮುಗಿತಲ್ಲ, ಕಥೆನೇ ಇಲ್ಲ, ಅಲ್ಲಿ ಕೇಸ್ ಖತಮ್ ಆಗ್ತಾ ಇತ್ತು. ಓಕೆ, ನೋಡ್ತಾ ಹೋಗೋಣ ಹೇಗಿತ್ತು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ ಆಪರೇಷನ್ ಅಂತ. ದರ್ಶನ್ ಭೂಗತವಾಗಿ ಬಿಟ್ಟಿದ್ರೆ ಕೇಸ್ ಹಳ್ಳ ಹಿಡಿದೋಗ್ತಿತ್ತು. ಅಂದ್ರೆ ಎಲ್ಲರೂ ತಲೆ ಮರೆಸ್ಕೊಂಡಿದ್ರೆ, ಬೇರೆ ಕಡೆ ಬೇರೆ ದೇಶಕ್ಕೋ ಮತ್ತೊಂದೋ ಮಗದೊಂದೋ ಹೋಗಿದ್ರೆ, ತಲೆ ಮರೆಸ್ಕೊಂಡಿದ್ರೆ ಕೇಸ್ ಹಳ್ಳ ಹಿಡಿದೋಗ್ತಾ ಇತ್ತು, ತಂಗ್ಳಾಗ್ತಾ ಇತ್ತು ಅಂತ ಹೇಳ್ಬೋದು. ಹೀಗಾಗಿ ಬೆಳಗ್ಗೆ 8 ಗಂಟೆ ಒಳಗೆ ದರ್ಶನ್ನ ಲಾಕ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ಬಹಳ ಇಂಟರ್ನಲ್ ಆಗಿ ಲೀಕೇ ಆಗಬಾರ್ದು ಸುದ್ದಿ. ಹಂಗೆ ಮೈಸೂರಿನ ಹೋಟೆಲ್ನಲ್ಲಿ ಪೊಲೀಸರು ಲಾಕ್ ಮಾಡ್ತಾರೆ. ಮೈಸೂರಿನಲ್ಲಿ, ಮೈಸೂರು ಮಂಡ್ಯ ಬಾರ್ಡರ್ ದಾಟೋವರೆಗೂ ಕೂಡ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು, ಎಲ್ಲಿ ಎಸ್ಕೇಪ್ ಆಗ್ಬಿಡ್ತಾರೋ ಅಂತ. ವಿಚಾರ ಲೀಕ್ ಆದ್ರೆ ಅಭಿಮಾನಿಗಳು ಮುತ್ತಿಗೆ ಹಾಕೋ ಆತಂಕ ಕೂಡ ಪೊಲೀಸರಲ್ಲಿತ್ತು. ನಮ್ಗಳಿಗೆ ಮಾಧ್ಯಮದವರಿಗೆ ಗೊತ್ತಾಗಿದ್ದು ಯಾವಾಗ, ಬೆಂಗಳೂರಿಗೆ ಕರ್ಕೊ ಬರ್ತಿದ್ದಾರೆ, ಇನ್ನೇನು ಹತ್ರದಲ್ಲಿ ಇದ್ದಾರೆ ಅಂದಾಗ ದರ್ಶನ್ ಲಾಕ್ ಅಂತ ಗೊತ್ತಾಗಿದ್ದು. ಹೀಗಾಗಿ ಪ್ರತಿ ಅರ್ಧ ಗಂಟೆಗೆ ಹಿರಿಯ ಅಧಿಕಾರಿಗಳಿಂದ ಫೋನ್ ಕಾಲ್ ಬರ್ತಾ ಇತ್ತು. ದರ್ಶನ್ ಪೊಲೀಸ್ ಜೀಪ್ ನಲ್ಲಿರೋದು ಗೊತ್ತಾಗದ ಹಾಗೆ ಪೊಲೀಸರು ಕರೆ ತಂದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ನರಸಿಂಹಮೂರ್ತಿ. ಇದು ಒಂದು ಹೈ ಪ್ರೊಫೈಲ್ ಪ್ರಕರಣ, ಅದರಲ್ಲಿ ಅನುಮಾನವೇ ಇಲ್ಲ. ಅದರಲ್ಲೂ ದರ್ಶನ್ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಹೊಂದಿರುವಂತಹ ಒಬ್ಬ ನಟ. ಅವ್ರನ್ನ ಲಾಕ್ ಮಾಡೋದು ಮತ್ತೆ ಅವ್ರಗಳ ವಿರುದ್ಧವಾಗಿ ಸಾಕ್ಷಿ ಹುಡ್ಕೋದು ಪೊಲೀಸರಿಗೆ ನಿಜಕ್ಕೂ ಚಾಲೆಂಜಿಂಗ್ ಆಗಿತ್ತು ಅಂತ ಕಾಣುತ್ತೆ ಅಲ್ವಾ ನರಸಿಂಹಮೂರ್ತಿ? ಒಂದ್ ರೀತಿ ದೊಡ್ಡ ಸವಾಲಾಗಿತ್ತು ಪೊಲೀಸ್ ಇಲಾಖೆಗೆ. ಕಾರಣ ಇಷ್ಟೇ, ಅಸಂಖ್ಯಾತ ಅಭಿಮಾನಿಗಳು ಈತನಿಗಿದ್ರು. ಅದ್ರ ಜೊತೆಗೆ ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸಬಹುದು ಅನ್ನೋ ಒಂದು ಆತಂಕ ಸಹ ಪೊಲೀಸ್ ಇಲಾಖೆಗಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರ ಹೊರಗೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಹೋಗಿ ಬೆಳಗಿನ ಜಾವದಲ್ಲೇ ಆ ಹೋಟೆಲ್ನ ಮುಂದೆ ಕಾದು ಕುಳಿತಿದ್ರು ಪೊಲೀಸರು. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬೆಳಿಗ್ಗೆ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ದರ್ಶನನ್ನ ಲಾಕ್ ಮಾಡಿ ಕರೆತರುವ ಕೆಲಸವನ್ನ ಮಾಡಿದ್ರು. ಅದು ದರ್ಶನನ್ನ ಕರೆತಂದು ಲಾಕ್ ಮಾಡುವ ಸಂದರ್ಭದಲ್ಲಿ ಮೈಸೂರು ಮತ್ತೆ ಮಂಡ್ಯವನ್ನ ದಾಟುವವರೆಗೂ ತುಂಬಾ ಹುಷಾರಾಗಿ ಪೊಲೀಸ್ ಇಲಾಖೆ ಹ್ಯಾಂಡಲ್ ಅನ್ನ ಮಾಡಿದೆ. ಯಾಕಂತ ಹೇಳಿದ್ರೆ ವಿಚಾರ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಯಾರಾದ್ರೂ ಅಭಿಮಾನಿಗಳು ಮುತ್ತಿಗೆಯನ್ನ ಹಾಕಬಹುದು, ಆ ಬಳಿಕ ಬಿಡಿಸ್ಕೊಂಡು ಹೋಗ್ಬಿಡಬಹುದು, ಅಟ್ಯಾಕ್ ಮಾಡಬಹುದು, ಈ ಒಂದು ಆತಂಕ ಸಹ ಪೊಲೀಸ್ ಇಲಾಖೆ ಮೇಲಿತ್ತು. ಮತ್ತೊಂದು ವಿಚಾರ, ಅವತ್ತು ಏನಾದ್ರೂ 8 ಗಂಟೆ ದಾಟ್ಬಿಟ್ಟಿದ್ರೆ ಈ ವಿಚಾರ, ಈಗಾಗ್ಲೇ ಅವರ ಆಪ್ತರ ಬಂಧನ ಆಗಿರೋದು, ದರ್ಶನ್ ಬೆನ್ನಿಗೆ ಪೊಲೀಸರು ಬಿದ್ದಿದ್ದಾರೆ ಅಂತ ಹೇಳಿ ದರ್ಶನ್ಗೆ ಏನಾದ್ರೂ ವಾಸನೆ ಬಡ್ದಿದ್ರೆ ದರ್ಶನ್ ಯಾವುದೇ ಕಾರಣಕ್ಕೂ ಸಿಗ್ತಿರ್ಲಿಲ್ಲ. ಆ ಬಳಿಕ ಆತನನ್ನ ಹಿಡಿಯೋದು ತುಂಬಾನೇ ಕಷ್ಟ ಆಗ್ತಿತ್ತು. ಆ ಬಳಿಕ ಒಂದಷ್ಟು ಸಾಕ್ಷಿಗಳ ನಾಶ ಇರ್ಬೋದು, ಮತ್ತೆ ಅಜ್ಞಾತವಾಗಿದ್ದುಕೊಂಡು ಏನೆಲ್ಲ ಮಾಡ್ಬೇಕು ಆ ಕೆಲಸವನ್ನ ಮಾಡ್ಬಿಡ್ತಿದ್ದ. ಹೀಗಾಗಿ ಆತನನ್ನ ಹಿಡಿದಿದ್ದೇ ಒಂದ್ ರೀತಿ ರಣರೋಚಕ ಅನ್ನೋ ಮಟ್ಟಿಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿಗಳು ಲಭ್ಯವಾಗ್ತಿದೆ. ಅವತ್ತು ಮಂಗಳವಾರ ಬೆಳಿಗ್ಗೆ ದರ್ಶನ್ನ 8 ಗಂಟೆ ಹೊತ್ತಿಗೆ ಅರೆಸ್ಟ್ ಮಾಡಿ
ಯಾವಾಗ ಮಾಧ್ಯಮಗಳಿಗೆ ಮತ್ತೆ ಬೇರೆ ಇತರ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗುವ ಹೊತ್ತಿಗೆ ದರ್ಶನ್ ಅನ್ನ ಅದಾಗಲೇ ಕರೆತಂದು ಕೆಂಗೇರಿಯನ್ನ ದಾಟ್ಬಿಟ್ಟಿದ್ರು ವಿದ್ಯಾ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ. ನಿಜ, ಒಬ್ಬ ಸ್ಟಾರ್ ನಟ, ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ, ಆಮೇಲೆ ಅವ್ರ ವಿರುದ್ಧ ಬರೀ ಅಭಿಮಾನಿಗಳು ಅಡ್ಡ ಹಾಕ್ಬಿಡ್ಬೋದು, ಸಮಸ್ಯೆ ಆಗ್ಬೋದು, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರಕ್ಕೆ ಅದೊಂದೇ ಇರಲ್ಲ. ಅದ್ರ ಜೊತೆಗೆ ಯಾವುದೇ ಹೈ ವಿಟ್ನೆಸ್ ಇಲ್ಲದೆ ಅಧಿಕಾರಿಗಳು ಪೊಲೀಸರು ಕೆಲಸ ಮಾಡೋಕ್ಕಾಗಲ್ಲ. ಈ ಚಿಕ್ಕ ಪುಟ್ಟ ಕೇಸ್ಗಳು ಬೇರೆ ಯಾರೋ ಲೋಕಲಿಗೆ ಪಬ್ಲಿಕ್ ಆಗಿಬಿಟ್ಟಿದ್ರೆ ನಡಿ ಹತ್ತೋ ಜೀಪು ಅನ್ಬೋದಿತ್ತು. ಬಟ್ ಇದ್ರಲ್ಲಿ ಹಂಗೆ ಆಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಒಂದು ಪ್ಯಾಟರ್ನ ಬಳಕೆ ಮಾಡಿದ್ದಾರೆ ಇದರಲ್ಲಿ.